Hello children, in the last class we have discussed in the lesson about healthy life, how to lead our life healthy. So in the olden days, the first paragraph we discussed, in the olden days many people were quite healthy and strong because they eat varieties of food, healthy food, and also they fond of vegetables and fruits, and then they are doing plenty of exercises like walking, running, jumping. They are fond of these activities. That's why they were quite healthy and strong. So in the second para, the witches, all the witches were looking these. The people were quite strong than the witches. That's why they wanted to. The witches wanted to the people will be lose their desire, they will be weak, so that's why they gathered in the meeting. Once they gathered a meeting in the forest, and they tried to made a potion which spell on the people, and the people will be lose their desire and they will become weak. So that's why they prepared a potion. While preparing a potion, one of the witches made a mistake. For that mistake, there was a big explosion, and explosion completely destroyed the forest. Okay, ಇಲ್ಲಿವರೆಗೆ ಆಗಿತ್ತಲ್ಲ ಮಕ್ಕಳೇ. Okay, the fourth now we will continue the lesson. Now we are in the fourth paragraph. So no longer did he enjoy fruits and vegetables. That drink, after the big explosion, all the witches on the forest will be completely destroyed. ಪೂರ್ತಿ ನಾಶ ಆಗೋಯಿತು. For ಆ ಒಂದು ರೀಸನ್ನಿಂದ, ಸೊ ದೇ ಬಿಕಮ್ small germs after destroying the forest, and also the witches also they will be collapsed. ಅವರೆಲ್ಲ ಕೊಲ್ಯಾಪ್ಸ್ ಆಗಿದ್ರು ಅಲ್ವಾ. ಸೊ ಆಫ್ಟರ್ ದಟ್ ದೇ ಬಿಕಮ್ ಎ ಸ್ಮಾಲ್ ಜರ್ಮ್, ಸಣ್ಣ ಸಣ್ಣ ಕೀಟಗಳಾಗಿ ಅವು ಬದಲಾವಣೆ ಆಗ್ತವೆ. ಅಂದರೆ ಹುಳುಗಳು ಸತ್ತ ನಂತರ ಒಂದು ಡಿಸ್ಟ್ರಾಯ್ ಆದಮೇಲೆ ಎಲ್ಲವೂ ಕೂಡ ಆಗ್ತದಲ್ಲ, ಸೊ ಆ ಥರ ಆಗ್ತದೆ. ಸೊ ಆ ಒಂದು ಸಣ್ಣ ಸಣ್ಣ ಜರ್ಮ್ಸು ದಿ ಎಂಟರ್ಡ್ ಎ ಬಾಟಲ್, ಆ ಒಂದು ಬಾಟ್ಲ್ಗಳಲ್ಲಿ ಎಂಟ್ರಿ ಆಗಿರ್ತವೆ. ಸೊ ದೇ ಲುಕ್ ಲೈಕ್ ಎ ನ್ಯೂ ಡ್ರಿಂಕ್. ಆ ಒಂದು ನೀರು ಮತ್ತು ಆ ಒಂದು ಹುಳುಗಳು ಸೇರ್ಕೊಂಡು ಥರ ಬಾಟ್ಲ್ಗಳಲ್ಲಿ ಒಂಥರ ಡ್ರಿಂಕ್ ಜ್ಯೂಸ್ ಥರ ಕಾಣ್ತಾ ಇತ್ತು. ಒನ್ ಆಫ್ ದ ಬಾಯ್, ಒಂದು ಹುಡುಗ ಅಲ್ಲಿ ಓಡಾಡ್ಕೊಂಡು ಹೋಗ್ಬೇಕಾರೆ, ಸೊ ದಟ್ ಬಾಯ್ ಡ್ರಿಂಕ್ ಇಟ್, ಸ್ವ್ಯಾಲೋ ಇಟ್ ಕಂಪ್ಲೀಟ್ಲಿ, ಅದನ್ನು ಕುಡಿದ್ಬಿಟ್ಟಿರ್ತಾನೆ. ಅದು ಕುಡಿದಾಗ ಆ ಒಂದು, ಸೊ ದ ಹಿಯರ್ ದ ಜರ್ಮ್ಸ್ ಎಂಟರ್ಸ್ ದ ಹ್ಯೂಮನ್ ಬಾಡಿ, ಆ ಮಗುವಿನ ದೇಹದೊಳಗೆ ಸೇರ್ಕೊಂಡಿರುತ್ತಾ ಒಂದು ಜರ್ಮ್ಸ್ಗಳು ಆ ಒಂದು ಜ್ಯೂಸ್ನ ರೂಪದಲ್ಲಿ. ಸೊ ಅವು ತಾವು ಬದುಕಿದ್ದಾಗ, ವಿಚಸ್ ಆಗಿದ್ದಾಗ ತಾವು ಮಾಡೋಕ್ಕಾಗದೇ ಇರ್ತಕ್ಕಂಥ ಕಾರ್ಯವನ್ನು ಈಗ ಮಾಡಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾವೆ. ಎಂಟರಿಂಗ್ ಇಂಟು ದ ಹ್ಯೂಮನ್ ಬಾಡಿ, ಆ ಮಗುವಿನ ದೇಹದಲ್ಲಿ ಸೇರ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್ ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್. ನೌ ಆಫ್ಟರ್ ಎಂಟರಿಂಗ್ ದ ಬಾಯ್ಸ್ ಬಾಡಿ, ದ ಜರ್ಮ್ಸ್ ಸ್ಟಾರ್ಟೆಡ್ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು, ಅಪ್ ಟು ದಟ್ ಟೈಮ್ ಅಲ್ಲಿವರೆಗೂ ಏನಾಗ್ತಾ ಇತ್ತು, ಪೀಪಲ್ ಕ್ವೈಟ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್ ಇರ್ತಾ ಇದ್ರು ಅಲ್ವ, ಬಿಕಾಸ್ ದೇ ಈಟ್ ಪ್ಲೆಂಟಿ ಆಫ್ ವೆಜಿಟೇಬಲ್ಸ್, ಫ್ರೂಟ್ಸ್, ಆ್ಯಂಡ್ ದೇ ಎಂಜಾಯ್ ವಾಕಿಂಗ್, ರನ್ನಿಂಗ್ ಲೈಕ್ ದ್ಯಾಟ್, ಆ್ಯಂಡ್ ಪ್ಲೇಯಿಂಗ್ ವಿತ್ ಫ್ರೆಂಡ್ಸ್, ಇವೆಲ್ಲವೂ ಎಂಜಾಯ್ ಮಾಡ್ತಾ ಇದ್ರು. ಬಟ್ ನಾವ್ ಆಲ್ ದ ಲೈಕ್ಸ್ ಸ್ಟಾರ್ಟೆಡ್ ಆ್ಯಸ್ ಡಿಸ್ಲೈಕ್ಸ್ ಅಲ್ವಾ, ಅವೆಲ್ಲವೂ ಕೂಡ ಡಿಸ್ಲೈಕ್ಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾವೆ. ನೋ ಲಾಂಗರ್ ಡಿಡ್ ಹಿ ಎಂಜಾಯ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಹಿ ಡಿಡ್ ನಾಟ್ ಫೀಲ್ ಲೈಕ್ ವಾಕಿಂಗ್, ರನ್ನಿಂಗ್, ಇವೆಲ್ಲ ಮಾಡ್ಕೊನಿಗೆ ಇಷ್ಟ ಆಗ್ತಾ ಇಲ್ಲ. ಆ್ಯಂಡ್ ಪ್ಲೇಯಿಂಗ್ ವಿತ್ ಹಿಸ್ ಫ್ರೆಂಡ್ಸ್, ಜೊತೆ ಆಟಾಡ್ಲಿಕ್ಕೆ ಕೂಡ ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಇವೆಂಚುವಲಿ ಇದೇ ರೀತಿ he stopped going out of the house and was sitting or lying about. ಕೇವಲ ಮನೇಲಿ ಹಾಗೆ ಸೋಮೇರಿ ಥರ ಕೂರ್ತಕ್ಕಂಥದ್ದು, ಯಾರ ಜೊತೆ ಹೊರಗಡೆ ಬೆರಿತಾ ಇಲ್ಲ, ಹೊರಗಡೆ ಹೋಗ್ತಾ ಇಲ್ಲ, ಫ್ರೆಂಡ್ಸ್ ಜೊತೆ ಆಟಾಡ್ತಾ ಇಲ್ಲ. ಈ ಥರ ಅವನ ಮನಸ್ಸು ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. he started feeling ill, ಏನೋ ಒಂಥರ ಹಾಗೆ ಬಿತ್ಕೊಂಡಿರೋದು, ಕಾಯಿಲೆ ಬಂದಿರೋ ಥರ ಆ ಥರ ಪ್ರಾರಂಭಿಸ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಕಾಯಿಲೆ ಏನಿಲ್ಲ, ಬಟ್ ಆ ಥರ ಸೋಮೇರಿತನ. ಬಿಫೋರ್ ಲಾಂಗ್ he had no desire to do anything. ಅವನ ಮನಸ್ಸಲ್ಲಿ ಏನು ಕೆಲಸ ಮಾಡ್ಲಿಕ್ಕೆ ಕೂಡ ಅವನಿಗೆ ಇಷ್ಟ ಆಗ್ತಾ ಇಲ್ಲ. ದ ಎವಿಲ್ ಪೋಷನ್ ಹ್ಯಾಡ್ ವರ್ಕ್. ಆ ಎವಿಲ್ ಪೋಷನ್ ಮೀನ್ಸ್ ಆ ಒಂದು ಆಗ ತಯಾರು ಮಾಡಿರ್ತಕ್ಕಂಥ ಒಂದು ಎಕ್ಸ್ಪ್ಲೋಷನ್ ಆಗಿತ್ತಲ್ಲ, ಒಂದು ಸ್ಫೋಟ ಆಗಿ ಹಾಳಾಗೋಗಿತ್ತಲ್ಲ, ಆ ಪೋಷನ್ ಮೀನ್ಸ್ ಆ ಒಂದು ವಿಷಕಾರಿ ಅಂಶ, ಎಲ್ಲ ವಿಚಸ್ಗಳು ಕೂಡ ತಮ್ಮ ಒಂದು ಮಂತ್ರಗಳನ್ನು ಹೇಳಿ ತಯಾರು ಮಾಡಿರ್ತಕ್ಕಂಥ ಪೋಷನ್ನು ಆವಾಗ ಡಿಸ್ಟ್ರಾಯ್ ಆದರೂ ಕೂಡ ಈಗ ಅದು ವರ್ಕ್ ಆಗ್ತಾ ಇದೆ ಮನುಷ್ಯನ ದೇಹದಲ್ಲಿ ಸೇರ್ಕೊಂಡು. ಅಂಡ್ ದ ವರ್ಸ್ಟ್ ಥಿಂಗ್ ಆಫ್ ಆಲ್ ವಾಸ್ ದಟ್ ದ ವಿಚಸ್ ಹ್ಯಾಡ್ ಲರ್ನ್ ಟು ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಹೇಗಪ್ಪ ಅಂದರೆ, ಆ ಒಂದು ವಿಚಸ್ ಒಬ್ಬ ಮನುಷ್ಯನ, ಒಬ್ಬ ಹುಡುಗ ಅದನ್ನು ಕುಡಿದಿದ್ದು ಅಲ್ವಾ, ಒಬ್ಬ ಹುಡುಗ ಒಂದು ಕುಡಿದಿದ್ದು ಅದನ್ನು, ಒಂದು ಡ್ರಿಂಕನ್ನು, ಅದನ್ನು ಅವನ ದೇಹದಲ್ಲಿ ಕೆಲಸ ಮಾಡಿ ಆ ಒಂದು ವಿಚಸ್ಗಳು ಕ್ರಿಮಿಗಳ ರೂಪದಲ್ಲಿ ಒಬ್ಬರಿಂದ ಒಬ್ರಿಗೆ ಇದೇ ಕಾಯಿಲೆ ಜಂಪ್ ಆಗ್ತಾ ಇದೆ. ದಿಸ್ ಈಸ್ ದ ವರ್ಸ್ಟ್ ಥಿಂಗ್. ಆಲ್ ಆಫ್ ದಟ್ ವಾಸ್ ದಟ್
The witches had learned to jump from one person to another person. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬನ ವ್ಯಕ್ತಿಗೆ ಅದು ಜಂಪ್ ಆಗ್ತಾ ಇದೆ ಲೈಕ್ ವೈರಸ್ ಥರ. ದೇ ಮ್ಯಾನೇಜ್ ಟು ರನ್ ಆ್ಯಂಡ್ ಎಫೆಕ್ಟ್ ದ ಪೋಷನ್ ಇಂಟು ಒನ್ ಆಫ್ ದ ವರ್ಸ್ಟ್ ಡಿಸೀಸ್. ಒಂದು ಕಾಯಿಲೆ, ಒಂದು ದೊಡ್ಡ ಕಾಯಿಲೆ ಥರನೇ ಇದು ಸ್ಪ್ರೆಡ್ ಆಗಿಬಿಡ್ತದೆ, ಒಂದು ಪ್ಯಾಂಡಮಿಕ್ ಆಗಿಬಿಡ್ತದೆ. ಆ ಕಾಯಿಲೆ ಹೆಸರೇ ದ ಡಿಸೀಸ್ ಆಫ್ ವೇಸ್ಟಿಂಗ್ ಲೈಫ್. ವೇಸ್ಟಿಂಗ್ ಲೈಫ್ ಅಂದರೆ ಪ್ರತಿಯೊಬ್ಬರ ಜೀವನವನ್ನು ಹಾಳು ಮಾಡ್ತಕ್ಕಂಥ, ಲೈಫನ್ನೇ ಹಾಳು ಮಾಡ್ತಕ್ಕಂಥ ಒಂದು ಕಾಯಿಲೆ ಥರ ಈಗ ಸ್ಪ್ರೆಡ್ ಆಗ್ತಾ ಇದೆ. ಓಕೆ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ದೇರ್ ಆರ್ ಸಮ್ ಕ್ವಶನ್ಸ್ ಫಾರ್ ಅಬೌವ್ ಪ್ಯಾರಾಗ್ರಾಫ್ಸ್. ಓಕೆ ಚಿಲ್ಡ್ರನ್, ವಾಟ್ ಹ್ಯಾಪನ್ ಟು ದ ವಿಚಸ್ ಆಫ್ಟರ್ ದ ಎಕ್ಸ್ಪ್ಲೋಷನ್? ಆ ಎಕ್ಸ್ಪ್ಲೋಷನ್ನಿಂದ ಏನಾಯಿತು ಕೊನೆಗೆ? ಇಟ್ ವಾಸ್ ಎ ಬಿಗ್ ಎಕ್ಸ್ಪ್ಲೋಷನ್. ಆ ಎಕ್ಸ್ಪ್ಲೋಷನ್ ಇಂದ ಏನಾಯಿತು? ದ ಫಾರೆಸ್ಟ್ ಅಂಡ್ ಆಲ್ ದ ವಿಚಸ್ ವಿಲ್ ಬಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್. ಸೆಕೆಂಡ್ ಕ್ವಶನ್, ವಾಟ್ ಡಿಡ್ ದ ಬಾಯ್ ಡೂ ವಿತ್ ದ ನ್ಯೂ ಡ್ರಿಂಕ್? ಆ ನ್ಯೂ ಡ್ರಿಂಕ್ ಏನು ಮಾಡ್ದ ಹುಡುಗ? ದ ಬಾಯ್ ಕಂಪ್ಲೀಟ್ಲಿ ಸ್ವ್ಯಾಲೋಡ್ ದ ಡ್ರಿಂಕ್. ಥರ್ಡ್ ಕ್ವಶನ್, ಹೌ ಡಿಡ್ ದ ಬಾಯ್ ಚೇಂಜ್ ಆಫ್ಟರ್ ಡ್ರಿಂಕಿಂಗ್ ದ ಪೋಷನ್? ಹೇಗೆ ಅವನಲ್ಲಿ ಯಾವುದು ಪೋಷನ್ ಕುಡಿದ್ಮೇಲೆ, ಅವನು ನ್ಯೂ ಡ್ರಿಂಕನ್ನು ಕುಡಿದ್ಮೇಲೆ ಹೇಗೆ ಚೇಂಜಸ್ ಆಯಿತು? ಎಸ್, ವೆರಿ ಗುಡ್ ಚಿಲ್ಡ್ರನ್, ದಟ್ಸ್ ರೈಟ್ ಆನ್ಸರ್. ಸೊ ಹೀಸ್ ಆಲ್ ದ ಲೈಕ್ಸ್ ವಿಲ್ ಬಿ ಚೇಂಜ್ಡ್ ಆಸ್ ಡಿಸ್ಲೈಕ್ಸ್. ಅವನ ಮೊದಲು ಮಾಡ್ತಾ ಇರ್ತಕ್ಕಂಥ ಎಲ್ಲವೂ ಕೂಡ ಡಿಸ್ಲೈಕ್ ಆಗಿ ಪರಿವರ್ತನೆ ಆಗ್ತಾ ಇದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್, ಮೆನ್ಷನ್ ದ ವರ್ಸ್ಟ್ ಥಿಂಗ್ ದಟ್ ದ ವಿಚಸ್ ಲರ್ನ್ ಟು ಡೂ. ವರ್ಸ್ಟ್ ಥಿಂಗ್ ಏನು? ವಿಚಸ್ ರಾಕ್ಷಸರು ಕಲ್ತಿರ್ತಕ್ಕಂಥ ಒಂದು ಇದು ಏನು ವರ್ಸ್ಟ್ ಥಿಂಗು? ಎಸ್ ಚಿಲ್ಡ್ರನ್, ರೈಟ್ ಆನ್ಸರ್. ದಟ್ ಈಸ್ ದೇ ಲರ್ನ್ ಜಂಪ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಆ ಕಾಯಿಲೆ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ಒಂದು ಈ ರೀತಿ ಅದನ್ನು ಕಲಿತಾವೆ. ದೇ ಲರ್ನ್ಡ್, ದೇ ಮೀನ್ಸ್ ಅಲ್ಲಿ ವಿಚಸ್. ಓಕೆ, come to the next para, fifth para. It was a long while before, with the help of his microscope, Dr. Fitton Healthy discovered that the little witches were causing this disease. ಕೊನೆಗೆ ಅವನು ಡಾಕ್ಟರ್ ಫಿಟಾನ್ ಹೆಲ್ದಿ ಅಂತಕ್ಕಂಥ ಡಾಕ್ಟರ್, ನೇಮ್ ಆಫ್ ದ ಡಾಕ್ಟರ್ ವಾಸ್ ಫಿಟಾನ್ ಹೆಲ್ದಿ. ಹಿ ಡಿಸ್ಕವರ್ಡ್, ಹಿ ಫೈಂಡ್ ಔಟ್ ದಟ್ ದಿಸ್ ಈಸ್ ವಾಟ್ ಈಸ್ ದ ಡಿಸೀಸ್. ಆ ಕಾಯಿಲೆ ಏನು ಅಂತಕ್ಕಂಥದ್ದು ಕಂಡು ಹಿಡಿತಾನೆ. ದಟ್ ಈಸ್ they were causing this disease, the witches were causing this disease. ಈ ಒಂದು ಡಿಸೀಸ್, ಈ ಒಂದು ಕಾಯಿಲೆಗೆ ಆ ವಿಚಸ್ಗಳೇ ಕಾರಣ ಅಂತಕ್ಕಂಥ ಫೈಂಡ್ ಔಟ್ ಮಾಡ್ತಾನೆ. there was no vaccine or cough mixtures to get rid of them. ಅವನು ಫೈಂಡ್ ಔಟ್ ಮಾಡ್ತಾನೆ. the doctor told that there is no vaccine, there is no medicine for this disease. The only one thing is, the doctor found out that witches could not tolerate joy and good health for the human. ಮನುಷ್ಯ ಚೆನ್ನಾಗಿರ್ತಕ್ಕಂಥ ಅವರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ it turned out that the best cure was to make strong effort to live a healthy. ಬೆಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಈ ಒಂದು ಕಾಯಿಲೆಯನ್ನು ಹೋಗಲಾಡಿಸ್ತಕ್ಕಂಥ ಬೆಸ್ಟ್ ಥಿಂಗ್ ಏನಪ್ಪ ಅಂದರೆ ಜಾಯ್ಫುಲ್ ಆ್ಯಂಡ್ ಹ್ಯಾಪಿ ಲೈಫಿಗೆ ವೆನ್ ಎ ಪರ್ಸನ್ ಬಿಕಮ್ ಹೆಲ್ದಿ, ದ ವಿಚಸ್ ಹ್ಯಾಡ್ ಟು ಲಿವ್ ದಟ್ ಬಾಡಿ. ಯಾವಾಗ ಮನುಷ್ಯ ತಾನು ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂಥ ಒಳ್ಳೆ ಫುಡ್ಡನ್ನು ತಗೊಳ್ತಕ್ಕಂಥದ್ದು, ಹೇಗೆ ಅವನು ಮೊದಲು ಹೀಗಿದ್ದು ಅದೇ ಥರ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಬೈ ಡೂಯಿಂಗ್ ಎಕ್ಸಸೈಸ್, ಹ್ಯಾವಿಂಗ್ ಫುಡ್, ಟೇಕಿಂಗ್ ಹೆಲ್ದಿ ಫುಡ್ ಆ್ಯಂಡ್ ಆಲ್ಸೋ ಟೇಕಿಂಗ್ ವೆಜಿಟೇಬಲ್ಸ್, ಫ್ರೂಟ್ಸ್ ಆ್ಯಂಡ್ ಡೂಯಿಂಗ್ ಎಕ್ಸಸೈಸಸ್ ಇವೆಲ್ಲ ಮಾಡಿದಾಗ ಆಟೋಮೆಟಿಕ್ಲಿ ದ ವಿಚಸ್ ಹ್ಯಾಡ್ ಲಿವ್ ಟು ದಟ್ ಬಾಡಿ. ಆ ದೇಹವನ್ನು ಬಿಟ್ಟು ಹೊರಗಡೆ ಹೋಗ್ತವೆ ಅಂತಕ್ಕಂಥದ್ದನ್ನು ಆ ಒಂದು ತೀರ್ಮಾನಕ್ಕೆ ಬರ್ತಾರೆ ಡಾಕ್ಟ್ರು. ಅದನ್ನು ಎಲ್ರಿಗೂ ಕೂಡ ಹೇಳ್ತಾ ಇದ್ದಾರೆ ಡಾಕ್ಟ್ರು ಫಿಟಾನ್ ಹೆಲ್ದಿ. ಎಸ್, ಸೂನ್ ಆಸ್ ದೇ ಕುಡ್ ರೈಡಿಂಗ್ ಆಫ್ ಆನ್ ಎ ಸ್ನೀಸ್ನ ಮೂಲಕ, ಸೀನೋದ್ರ ಮೂಲಕನೇ ಆ ಕಾಯಿಲೆ ಹೊರಗಡೆ ನಮ್ಮ ದೇಹದಿಂದ ಹೋಗ್ಬಿಡ್ತದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡ್ತಾನೆ. ದ ಲಾಸ್ಟ್ ಪ್ಯಾರಾ, from then on the best remedy was neither pills or nor injection. After find out the medicine, this is the medicine. What is the medicine? Dr. Fitton healthy told. ಹೇಳಿರ್ತಕ್ಕಂಥ ಮೆಡಿಸಿನ್ ಯಾವುದು? ದ ಬೆಸ್ಟ್ ರೆಮಿಡಿ, ಪರಿಹಾರ ಏನಪ್ಪ ಅಂದರೆ ವಾಸ್ ನೈದರ್ ಪಿಲ್ಸ್ ನಾರ್ ಇಂಜೆಕ್ಷನ್ಸ್. ಯಾವುದೇ ಇಂಜೆಕ್ಷನ್ಸು ಅಲ್ಲ, ಪಿಲ್ಸು ಕೂಡ ಅಲ್ಲ. ಪಿಲ್ಸ್ ಮೀನ್ಸ್ ಟ್ಯಾಬ್ಲೆಟ್ಸ್. ಯಾವುದೇ ಮೆಡಿಸಿನ್ ಕೂಡ ಅಲ್ಲ. ಬಟ್ ಜಸ್ಟ್ ಎ ಲಿಟಲ್ ಬಿಟ್ ಆಫ್ ಎಫರ್ಟ್. ಏನು ಎಫರ್ಟ್ ಹಾಕ್ಬೇಕು ನಾವು? ಒಂದು ಲಿಟಲ್ ಬಿಟ್ ಆಫ್ ಎಫರ್ಟ್ ಈಸ್ ಟು ಈಟ್ ಸಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಡೈಲಿ. ನಾವು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ತಿನ್ನಬೇಕು. ಆ್ಯಂಡ್ ಟು ಡೂ ಸಮ್ ಎಕ್ಸಸೈಸಸ್ ಡೈಲಿ. ಹೂ ಎವರ್ ಕೇಮ್ ಟು ಸಿ ಡಾಕ್ಟರ್ ಫಿಟಾನ್ ಹೆಲ್ದಿ, ಯಾರೇ ಬಂದರೂ ಕೂಡ ಅವನ ಹತ್ರ ಡಾಕ್ಟರ್ ಹತ್ರ ದ ಬೆಸ್ಟ್ ರೆಮಿಡಿ, ದ ಬೆಸ್ಟ್ ಮೆಡಿಸಿನ್ ಹೇಳ್ತಾ ಇದ್ದಿದ್ದು ಏನಪ್ಪ ಅಂದರೆ ಟುಕ್ ಹಿಸ್ ಅಡ್ವೈಸ್. ಏನು ಅಡ್ವೈಸ್ ಅಂತಂದರೆ ಎಂಡೆಡ್ ಅಪ್ ಟು. ಸೊ ದಿಸ್ ಇಸ್ ದ ಅಡ್ವೈಸ್ ಮೀನ್ಸ್, ವಾಟ್ ಈಸ್ ದ ಅಡ್ವೈಸ್ ಡಾಕ್ಟರ್ ಫಿಟಾನ್ ಹೆಲ್ದಿ ಟೋಲ್ಡ್? ಮೀನ್ಸ್ taking vegetables and fruits and doing some exercises. This is the medicine he advised to everyone. Ended up totally well being cured of the wasting life disease. In this way, this wasting life disease will be cured. ಈ ರೀತಿ ಕ್ಯೂರ್ ಆಗ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಡಾಕ್ಟರ್ ಫಿಟಾನ್ ಹೆಲ್ದಿ ಅಡ್ವೈಸು. ದಿಸ್ ಈಸ್ ದ ವೇ ವಿ ಶುಡ್ ಲೀಡ್ ಅವರ್ ಲೈಫ್ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ದಿಸ್ ಡಾಕ್ಟರ್ ಅಡ್ವೈಸ್, ದಟ್ ಈಸ್ ಹ್ಯಾವಿಂಗ್ ಹೆಲ್ದಿ ಫುಡ್, daily taking fruits and vegetables and doing some exercises. Okay children? Okay, now come check your understanding. There are some questions. First question, who discovered the witches? Who discovered the witches? Yes, you are right children. Dr. Fitton Healthy discovered the witches.
Second question, what did the patients do before they went to Dr. Fit on Healthy? What did the patients do before they went to Dr. Fit on Healthy? Dr. Fit on Healthy ಹತ್ರ ಹೋಗಕ್ಕೆ ಮುಂಚೆ ಏನು ಮಾಡ್ತಾ ಇದ್ರು? ಸೊ ಅದಕ್ಕೂ ಮುಂಚೆ they will not doing exercise, they will not having food, healthy food ಅಲ್ವಾ? So after the taking advices, they started having healthy food, taking vegetables and fruits and doing some exercises. Okay. Next third question, what was the advice of Dr. Fit on Healthy? Our advice ಏನಪ್ಪಾ ಅಂದ್ರೆ the Dr. Fit on Healthy giving advice. The advice is taking healthy food, taking fruits and vegetables daily, and also doing some exercises. This is the way we should lead our life healthy and successful. Okay, thank you, children. Practice well, reading twice and answer the following questions. Okay, children. Okay.